ಇನ್ನು ಪ್ರಜ್ವಲ್ ಗೆಲುವಿಗಾಗಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದೆ ರೇವಣ್ಣ ಕುಟುಂಬ. ಚನ್ನರಾಯಪಟ್ಟಣ ಮಾಜಿ ಶಾಸಕ ಪುಟ್ಟೇಗೌಡರನ್ನ ಭೇಟಿ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ಕಾಲಿಗೆ ಬೀಳಲು ಬಂದ ಪ್ರಜ್ವಲ್ರನ್ನ ತಡೆದು ದೇವರಿಗೆ ನಮಸ್ಕರಿಸುವಂದಿದ್ದಾರೆ ಪುಟ್ಟೇಗೌಡರು. ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಜೆಡಿಎಸ್ನ ಈ ರಣತಂತ್ರ. ವೋಟ್ ಕೇಳುವಾಗ ಕಾಲಿಗೆ ಬಿದ್ದರೆ ಜನ ನಾಯಕ ಅಂತ ಒಪ್ಕೊಳ್ಳಲ್ಲ ಅಂತ ಅವರು ಸಲಹೆ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಹಕಾರ ನಿಮಗೆ ಇರುತ್ತೆ ಅಂತ ಭರವಸೆಯನ್ನು ನೀಡಿದ್ದಾರೆ ಪುಟ್ಟೇಗೌಡರು. ನನಗೆ ಬೇಡ, ದೇವರಿಗೆ ನಮಸ್ಕರಿಸುವಂತ ಪುಟ್ಟೇಗೌಡರು ಸಲಹೆ ಕೂಡ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಪುಟ್ಟೇಗೌಡರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಜೊತೆಗೆ ಬಿ ಶಿವರಾಮ್ ಮಾಜಿ ಸಚಿವ ಅವರನ್ನು ಕೂಡ ಭೇಟಿ ಮಾಡಿರುವಂತದ್ದು. ಕೈ ನಾಯಕರನ್ನ ಭೇಟಿ ಮಾಡಿದೆ ರೇವಣ್ಣ ಕುಟುಂಬ. ಹರ ಹರ ಹಾಸನ ಮಹಾಸಂಗ್ರಾಮದಲ್ಲಿ ವಿಜಯಲಕ್ಷ್ಮಿಯನ್ನ ಒಲಿಸಿಕೊಳ್ಳಿಕ್ಕೆ ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ಬೆಂಬಲ ಕೋರಿದ್ದಾರೆ. ಬೆಳಗ್ಗೆ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರ ಬೆಂಬಲ ಕೋರಿದ್ದ ಪ್ರಜ್ವಲ್ ನಂತರ ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಬಿ ಶಿವರಾಮ್ ಅವರನ್ನ ಭೇಟಿ ಮಾಡಿ ಸಹಕಾರ ಕೋರಿದ್ರು. ಹಾಸನದ ಕೆಆರ್ ಪುರಂ ನಿವಾಸದಲ್ಲಿ ಭೇಟಿಯಾದಂತಹ ಪ್ರಜ್ವಲ್ ನೆರವು ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಸೆಳೆಯುವಂತದ್ದು, ಅವರನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೆ ರೇವಣ್ಣ ಕುಟುಂಬ ಮುಂದಾಗಿರುವಂತದ್ದು. ಪ್ರಜ್ವಲ್ ಅವರನ್ನ ಶತಾಯಗತಾಯ ಹಾಸನದಲ್ಲಿ ಗೆಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೇವಣ್ಣ ಕುಟುಂಬ ಜೆಡಿಎಸ್ನಿಂದ ಈ ರಣತಂತ್ರ. ದೇವರಿಗೆ ಪೂಜೆ ಮಾಡುವಾಗ ಯಾರಿಗಾರ ನಮಸ್ಕಾರ ಮಾಡು, ಓಟ್ ಕೇಳೋದಾಗ ಯಾರಿಗೂ ನೀವು ಲೀಡರ್ ಅಂತ ಒಪ್ಕೊಳ್ಳಕ್ಕಲ್ಲ ಜನ ಅಂತ ಹೇಳಿ ಲೀಡರ್ ಆದವರು ಅದೇ ಇದು ಮಾಡ್ತಾರೆ. ಒಳ್ಳೇದಾಗಲ್ಲ.